ಈ ಪೊಲೀಸ್ ಅಮಾನತು ವಿಚಾರದಲ್ಲಿ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತಾರೆ? ನೋಡಿ, ನನಗೆ ತಿಳಿದಟ್ಟು ಸರ್ಕಾರ ಯಾವ ಆಧಾರ ಸಿದ್ದರಾಮಯ್ಯನವರು ಸುಮಾರು 42 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಅವರು ಭಾಳ ಜವಾಬ್ದಾರಿ ಹುದ್ದೆಗಳನ್ನು ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಭಾಳ ಉತ್ತಮ ರೀತಿಯಿಂದಲೂ ಕಾರ್ಯನಿರ್ವಹಿಸಿದ್ದಾರೆ. ಆರ್ಥಿಕ ಮಂತ್ರಿ ಆಗಿರ್ಬೋದು ಅಥವಾ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೋದು. ಅವರು ಭಾಳ ಒಂದು ಅನುಭವಿ ಮತ್ತು ಸಮಚಿತ್ತದ ಒಂದು ರಾಜಕಾರಣಿಯವರು. ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನು ಅವರಿಂದ ಇಂಥ ಆದೇಶವನ್ನು ನಾನು ನಿರೀಕ್ಷಿರಲಿಲ್ಲ. ತುಂಬ ಬೇಜಾರಾಗಿದೆ. ಯಾಕಂದರೆ ಈಗ ನೋಡಿ, ನಮ್ಮ ದಯಾನಂದ ಸಹಿತ 95 ಅಥವಾ 94ರಿಂದ ಅವನು 30 ವರ್ಷ ಸರ್ವಿಸ್ ಮಾಡಿದ್ದಾನೆ. ಎಲ್ಲಿ ಅವನಿಗೊಂದು ಕಪ್ಪು ಚುಕ್ಕೆ ಇಲ್ಲ. ಬೆಂಗಳೂರಲ್ಲಿ ಭಾಳ ಕಠಿಣ ಪರಿಸ್ಥಿತಿಯಲ್ಲಿ ಅವನು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಬೆಳಗಾವಿ SP ಆಗಿ ಕೆಲಸ ಮಾಡಿದ್ದಾನೆ. ಮೈಸೂರು ಕಮಿಷನರ್ ಆಗಿ ಕೆಲಸ ಮಾಡಿದ್ದಾನೆ. ಈ ಸಿಟಿಯಲ್ಲಿಯೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾನೆ. ಅವರು ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ. ಅವು ನಮ್ಮ ರಾಜ್ಯದಲ್ಲಿ ಇದಾನೆ ಅನ್ನೋದೇ ನಮಗೊಂದು ಹೆಮ್ಮೆ. ಅವನು ಕಮಿಷನರ್ ಆದಮೇಲೆ ನಾನೇ ಭಾಳ ಸಂತೋಷಪಟ್ಟವನು. ಯಾಕಂದರೆ ಒಬ್ಬ ಒಳ್ಳೆಯವನು, ಕರ್ನಾಟಕದವನು, ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಂದಿದ್ದಾನಂತ. ಅದೇ ರೀತಿ ಶೇಖರ್ ಅಂತಕ್ಕಂಥವ್ರು ಮೈಸೂರಿನಲ್ಲಿ DCP ಲಾ ಆ್ಯಂಡ್ ಆರ್ಡರಾಗಿ ಕೆಲಸ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದ್ದಾರೆ. ಈಗ DCP ಸೆಂಟ್ರಲಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನನಗೆ ವೈಯಕ್ತಿಕವಾಗಿ ಗೊತ್ತು. ಅವರು ತುಂಬ ಒಳ್ಳೆಯ ಅಧಿಕಾರಿ, ತುಂಬ ದಕ್ಷ ಅಧಿಕಾರಿ. ಈ ಆದೇಶನ ಏನಾದರೂ ಹಿಂಪಡೆಯೋದಕ್ಕೆ ಸರ್ಕಾರಕ್ಕೆ ಹೇಳ್ತೀರಿ ಸರ್? ಅಂದ್ರೆ ಯಾವ ರೀತಿ ಇದನ್ನು ವಾಪಸ್ ಪಡಿ ಈಗ ಅಲ್ಲಿ ಅವ್ರ ಹತ್ರ ಬೇರೆ ಯಾರು ಏನು ಇನ್ಫಾರ್ಮೇಷನ್ ಇದೆಯೋ ನನಗೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಿಂದ ನೋಡಿದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಈಗಲೂ ಕಾಲು ಮಿಂಚಿಲ್ಲ. ಒಳ್ಳೆಯ ಅಧಿಕಾರಿಗಳಿಗೆ ಈ ರೀತಿ ವಿನಾಕಾರಣ ಅಂದರೆ ನಿಜ ಸರಿಯಾದಂಥ ಗ್ರೌಂಡ್ ಇಲ್ಲದೆ ಶಿಕ್ಷೆ ಕೊಡೋದು ಇದು ಆಗಲ್ಲ. ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಅದರಿಂದ ಆಗ್ತಕ್ಕಂಥ ಆಘಾತ, ಅವಮಾನ, ಮಾನಸಿಕ ಯಾತನೆ ಅಂತಕ್ಕಂಥದ್ದು ಭಾಳ ದೊಡ್ಡದಿದೆ. ಎಲ್ಲಕ್ಕಿಂತ ಹೆಚ್ಚಿಗೆ ದಯಾನಂದ ಅವ್ರ ಸಲುವಾಗೆಲ್ಲ, ಶೇಖರ್ ಸಲುವಾಗೆಲ್ಲ, ಮತ್ತು ರಾಜ್ಯದ ಪೊಲೀಸರು ಜಂಗಾಬಲ ಹುಡುಗಿ ಹೋಗ್ತಾರೆ. ನಾಳೆ ಮುಂದೆ ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಅವರನ್ನು ತಕ್ಷಣ ಸೇವೆಗೆ ರೀಇನ್ಸ್ಟೇಟ್ ಮಾಡಬೇಕು. ಮತ್ತು ಇನ್ನೂ ಕೆಲವು ದಿನ ಅವರ ಪ್ರಮೋಷನ್ಗೆ ಡ್ಯೂ ಇದ್ದಾರೆ ಕಾಣುತ್ತೆ. ಅಲ್ಲಿವರೆಗೆ ಅವ್ರನ್ನ ಕಮಿಷನರಾಗೆ ಮತ್ತೆ ಮುಂದುವರಿಸಬೇಕು. ಸ್ವಲ್ಪ ತೊಂದರೆ ಆದರೂ ಅಡ್ಡಿಲ್ಲ. ಯಾಕಂದರೆ ನನ್ನ ಒಂದು ಇದು ರಿಕ್ವೆಸ್ಟು, ಅವರು ಮತ್ತು ನಾವು ಸಿದ್ದರಾಮಯ್ಯನವರು ಎಷ್ಟು ಅನುಭವಿ. ನನಗನ್ಸಿದ ಮಟ್ಟಿಗೆ ಈಗ ಬದುಕಿರ್ತಕ್ಕಂಥ ರಾಜಕಾರಣಿಗಳಲ್ಲಿ ಆಡಳಿತದ ಅನುಭವ ಅವ್ರಿಗಿದ್ದಷ್ಟು ಬೇರೆ ಯಾರಿಗೂ ಇಲ್ಲ. ಅವ್ರು ಹೆಂಗೆ ಈ ತೀರ್ಮಾನ ತಗೊಂಡ್ರು, ಯಾವ ಸಲಹೆಗಾರರು ಅವರನ್ನು ಈ ತಪ್ಪು ದಾರಿಗೆ ಎಳೆದ್ರು ನನಗಂತೂ ಅರ್ಥ ಆಗ್ತಾಯಿಲ್ಲ. ಅವರು ಈಗಲೂ ಪರಿಶೀಲನೆ ಮಾಡಿದ್ರೆ ತಪ್ಪಿಲ್ಲ. ದಯವಿಟ್ಟು ಇದರಲ್ಲಿ ಪ್ರೆಸ್ಟೀಜ್ ಪಾಯಿಂಟ್ ಇಲ್ಲ, ಹೇಳ್ತಾ ಪ್ರೆಸ್ಟೀಜ್ ಪಾಯಿಂಟ್ ಇಲ್ಲ. ಸತ್ಯ ಏನಿದೆ ಅವ್ರಿಗೂ ಗೊತ್ತಾಗುತ್ತೆ. ಮತ್ತು ಅವರು ನೋಡಿರ್ತಾರೆ ದಯಾನಂದನ ಸೇವೆ ಮತ್ತು ಶೇಖರ್ ಸೇವೆನೂ ಅವ್ರು ನೋಡಿರ್ತಾರೆ. ಇನ್ಸ್ಪೆಕ್ಟ್ರು ಮತ್ತು ACP ನನಗೆ ವೈಯಕ್ತಿಕ ಪರಿಚಯ ಇಲ್ಲ. ಬಟ್ ಅವ್ರನ್ನ ಎದಕ್ಕೆ ಸಸ್ಪೆಂಡ್ ಮಾಡಿದಾರೋ ನನಗೆ ಗೊತ್ತಿಲ್ಲ. ಪಾಪ ಅವ್ರು ಏನು ತಪ್ಪು ಮಾಡಿದ್ದಾರೆ ಹೇಳಿ ನೋಡೋಣ. ಸರ್, ನಮಗೆ ಅಧಿಕಾರ ಇದೆ ಅಂತ ತಿಳ್ಕೊಂಡು ನಾವು ಯಾರನ್ನ ಬೇಕಾದ್ರೂ ಸಸ್ಪೆಂಡ್ ಮಾಡ್ಕೊಂಡು ಹೋಗಿಬಿಟ್ರೆ ಅದರ ಅನಾಹುತ ಆಗುತ್ತೆ. ಆದ್ದರಿಂದ ನಾನು ಈಗಲೂ ಸಹಿತ ಅತ್ಯಂತ ಗೌರವಪೂರ್ವಕವಾಗಿ ವಿನಮ್ರವಾಗಿ ಮನವಿ ಮಾಡ್ಕೊತೀನಿ. ಈಗ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳನ್ನು ರೀಇನ್ಸ್ಟೇಟ್ ಮಾಡಿ ಈ ಪೊಲೀಸ್ ಇಲಾಖೆಗೆ ಗೌರವಕ್ಕೆ ತಂದಿರತಕ್ಕಂಥ ಚ್ಯುತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸಿ ಅಂತಕ್ಕಂಥ ನಾನು ಮನವಿ ಮಾಡಿಕೊಡ್ತೀನಿ. ಆ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಡ್ತಾರೆ. ಇದರಲ್ಲಿ ಅದು ಏನೂ ಆಗಿಲ್ಲ. ಪೊಲೀಸ್ ಅಧಿಕಾರಿಗಳದು ಏನು ತಪ್ಪಿದೆಯೋ ನನಗೆ ಅರ್ಥ ಆಗ್ತಾಯಿಲ್ಲ. ಇದರಲ್ಲಿ ಸಂಪೂರ್ಣ 100ಕ್ಕೆ 100 ಜವಾಬ್ದಾರಿ RCB ಅವ್ರದ್ದು. ಸರ್ಕಾರ ಸಹಿತ ಸರ್ಕಾರದ್ದು ಏನು ತಪ್ಪಿದೆಯೋ ನನಗೆ ಗೊತ್ತಾಗ್ತಾಯಿಲ್ಲ. ಸರ್ಕಾರ ಏನು ಇದರಲ್ಲಿ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೇನೋ RCB ಕರ್ನಾಟಕದ್ದು ಅಭಿಮಾನಿಗಳು ಭಾಳ ಇದ್ದಾರೆ, ಅವರು ಸಂತೋಷ ಪಡ್ತಾರೆ, ಅವರ ಅಭಿಮಾನಿಗಳನ್ನು ಗೌರವಿಸಬೇಕು, ಅವ್ರ ಸಡಗರದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರು ಸನ್ಮಾನ ಮಾಡಿರ್ಬೋದು. ಆದರೆ ಸರ್ಕಾರದವರು ಈ ವಿಷಯದಲ್ಲಿ ಪೊಲೀಸ್ ಕಮಿಷನರ್ಗೆ ಆಗಲಿ ಇದಕ್ಕಾಗಲಿ ಗೃಹ ಮಂತ್ರಿಗಳನ್ನ ಬಿಟ್ಟು ಯಾರೂ ಅವ್ರಿಗೆ ಸೂಚನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಗೃಹ ಮಂತ್ರಿಗಳು ಕೊಡ್ಬೋದು, ಮುಖ್ಯಮಂತ್ರಿಗಳು ಕೊಡ್ಬೋದು. ನನಗೆ ತಿಳಿದಷ್ಟು ಮಟ್ಟಿಗೆ ಯಾವುದೇ ವ್ಯತಿರಿಕ್ತವಾದಂಥ ಸೂಚನೆಯನ್ನು ಗೃಹ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಾರಂತ ನನಗೆ ಅನಿಸೋದಿಲ್ಲ. ವೈಫಲ್ಯ ಯಾರು ಕಂಡು ವೈಫಲ್ಯ RCB ಅವ್ರದ್ದು. ಅದು ಪೊಲೀಸ್ ಇಲಾಖೆ ಮೇಲೆ ಯಾಕೆ ಸರ್ಕಾರ
ನೋಡಿ RCB ಅವರು ಸರ್ಕಾರಿ ನೌಕರಲ್ಲ, ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳೋಕ್ಕೆ ಇವ್ರಿಗೆ ಆಗಲ್ಲ ತಕ್ಷಣ. ಈಗೇನೋ ಕೇಸ್ ಪ್ರಕರಣ ಮಾಡಿದ್ದಾರೆ. ಈಗ ಪ್ರಕರಣ ಮಾಡಿದ ಮೇಲೆ ಮುಗಿದೋಗಿತ್ತು, ಈ ಸಸ್ಪೆನ್ಷನ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಸರ್ಕಾರ ಸರಿಯಾದಂಥ ತೀರ್ಮಾನ ಮಾಡಿದೆ. ಏನು 3 ಕಾರಣಗಳಿಂದ. 1, ಪರವಾನಗಿ ಇಲ್ಲದೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದು. ಅಭಿಮಾನಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸುವುದರಲ್ಲಿ ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು ಮತ್ತು ಬಹಳ ಒಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಕ್ಕಂಥದ್ದು. 4ನೇದು, ಗೇಟ್ಗಳನ್ನು ಓಪನ್ ಮಾಡೋದರಲ್ಲಿ ತಾರತಮ್ಯ ಮಾಡಿರುವುದು. 5 ಮುಂದಿನದು ಏನಪ್ಪ ಅಂದರೆ, ಈ ಅಭಿಮಾನಿಗಳಿಗೆ ಕಾಲಕ್ಕೆ ಅತಿ ಮಹತ್ವದ ವೇಳೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದಂತಹ ಸೂಚನೆಗಳನ್ನು ಮಾಹಿತಿಯನ್ನು ಅಭಿಮಾನಿಗಳಲ್ಲಿ ಪ್ರಸಾರ ಮಾಡಿರೋದು. ಈ 4 ಕಾರಣಗಳಿಂದ ತುಳಿತಾಗಿದೆ. ಇಲ್ಲದೇ ಇದ್ದರೆ ಇನ್ನೂ ಒಂದು 2-3 ಲಕ್ಷ ಜನ ಬಂದರೂ ತುಳಿತ ಹಾಕಿರಲಿಲ್ಲ. ಈಗ ಒಂದೇನಂದ್ರೆ ಸರ್, ಈಗ RCB ಅಥವಾ KCA ಆಗಿರ್ಬೋದು, ಎರಡು ಸಹ ಸರ್ಕಾರದ ಮೇಲೆ ಪ್ರಭಾವ ಬೀರುವಷ್ಟು ದೊಡ್ಡ ಸಂಸ್ಥೆಗಳು ಆಗಿಬಿಟ್ಟು ಅಂತ ಅಧಿಕಾರಿ. ಇದು ನೋಡಿ, ನಾನಿದ್ದಾಗ ಅವರು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ಅವರು ಲೈಸೆನ್ಸ್ ಪಡಿಬೇಕಾಗಿತ್ತು. ಯಾರು? ರೇಸ್ ಕೋರ್ಸ್ನವರು ಮತ್ತು KSC ಅವರು. ಆದರೆ ಅವರು ಯಾವ ಕಾರಣಕ್ಕೂ ಪಡೆದಿದ್ದಿಲ್ಲ. ಆವಾಗ ನಮ್ಮ ಗೌರವಾನ್ವಿತ ಮೈಸೂರು ಮಹಾರಾಜರಾದಂಥ ಶ್ರೀಕಂಠದತ್ತ ಒಡೆಯರು ಕ್ರಿಕೆಟ್ ಅಸೋಸಿಯೇಷನ್ KSCA ಅಧ್ಯಕ್ಷರಾಗಿದ್ದರು. ನಾನು ಬಿಗಿ ಹಿಡಿದ ಮೇಲೆ ಯಾವ ಕಾರಣಕ್ಕೂ ನಾನು ಲೈಸೆನ್ಸ್ ಇಲ್ಲದ ಸ್ಟೇಡಿಯಂ ನಡೆಯೋಕ್ಕಾಗಲ್ಲ. ಅಲ್ಲಿ 50-60 ಸಾವಿರ ಜನ ಸೇರ್ತಾರೆ. ಅವರ ಸೇಫ್ಟಿ ಭಾಳ ಮುಖ್ಯ. ಆದ್ದರಿಂದ ವರ್ಷ ಲೈಸೆನ್ಸ್ ತೊಗೋಬೇಕು, ಲೈಸೆನ್ಸ್ ರಿನ್ಯೂ ಮಾಡಬೇಕು ಅಂತ ನಾನು ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳಿದೆ. ಆವಾಗ ನನ್ನ ಮೇಲೆ ಭಾಳ ಪ್ರತಿರೋಧ ಬಂತು. ಬಟ್ ನಾನಾದರೂ ಆವಾಗ ಅವ್ರಿಗೆ ಬಗ್ಲಿಲ್ಲ. ಆಮೇಲೆ ಸಾಹೇಬ್ರೆ ಯಾರು ಶ್ರೀಕಂಠದತ್ತ ಒಡೆಯರವರು ಬಂದು ನಮ್ಮ ಆಫೀಸ್ ಭೇಟಿಯಾಗಿ, ಇಲ್ಲ ಬಿದ್ರಿ ಅವರೇ, ನಾನು ಹೇಳಿದ್ದೀನಿ, ನಾವು ಅದೇನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮಾಡಿ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳಿದರು. ಆ ಲೈಸೆನ್ಸ್ ಕೊಡುವಾಗ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿಸಿದ ಮೇಲೆ ಇಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರು ಮತ್ತು ಬೇರೆ ಮುನ್ಸಿಪಾಲ್ಟಿ ಎಲ್ಲರ ಕಡೆ ನಾವು ಇದನ್ನು ಮಾಡಿದಾಗ ಸಾವಿರಾರು ತಪ್ಪುಗಳು ಕಂಡು ಬಂದು ಅವುಗಳನ್ನೆಲ್ಲ ರೆಕ್ಟಿಫೈ ಮಾಡಿದ ಮೇಲೆ ನಾವು ಲೈಸೆನ್ಸ್ ಕೊಟ್ವಿ. ಈಗಲೂ ಪ್ರತಿ ವರ್ಷ ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ಕೋಬೇಕಾಗತ್ತೆ. ನನಗೆ ತಿಳಿದಟ್ಟು ಮಟ್ಟಿಗೆ ಇದು ಪೊಲೀಸರದ್ದೇನು ಇದರಲ್ಲಿ ತಪ್ಪಿಲ್ಲ. ಪರಿಸ್ಥಿತಿಯ ಒತ್ತಡದಿಂದಾಗಿ ಅಭಿಮಾನಿಗಳು ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಅಥವಾ ಲೈಸೆನ್ಸ್ ತೊಗೊಂಡಿಲ್ಲ ಸಭೆ ನಡೆಸಲಿಕ್ಕೆ ಒಂದೇ ಕಾರಣಕ್ಕೆ ಅಭಿಮಾನಿಗಳನ್ನು ಚದುರಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದರೆ ಅದು ಒಂದು ರೀತಿಯಿಂದ ಅನಾಹುತಕ್ಕೆ ಕಾರಣ ಆಗಿತ್ತು. ಆದ್ದರಿಂದ ಅವರು ಸಹಿಸಿಕೊಂಡು ಅದಕ್ಕೆ ಸಾಧ್ಯದಷ್ಟು ರಕ್ಷಣೆ ಕೊಟ್ಟಿದ್ದಾರೆ. ಆದರೆ ಆಗಿರೋ ಅನಾಹುತ ಎಲ್ಲ ಮಿಸ್ಮ್ಯಾನೇಜ್ಮೆಂಟಿಂದ ಆಗಿದೆ, ಅವರ ನಿರ್ಲಕ್ಷ್ಯದಿಂದ ಆಗಿದೆ, ಅವರ ಕಾನೂನು ಉಲ್ಲಂಘನೆಯಿಂದ ಆಗಿದೆ. ಇದಕ್ಕೆ ಸರ್ಕಾರ ಮತ್ತು ಪೊಲೀಸ್ಗಿಂತ 100% ಅವರು ಯಾರು ಈ ಸಮಾರಂಭವನ್ನು ಆಯೋಜಿಸಿದ್ರು, ಆ ಸಮಾರಂಭದ ಮ್ಯಾನೇಜ್ಮೆಂಟ್ ಯಾರು ತೊಗೊಂಡಿದ್ರು, RCB ಅವರು, ಅವರೇ ಜವಾಬ್ದಾರಿ. ಈಗ ಸ್ಟೇಡಿಯಮ್ದವ್ರದ್ದು ಬರೋಲ್ಲ ಇದ್ರಾಗೆ. ಆ್ಯಕ್ಚುಲಿ ಅವ್ರು ಸ್ಟೇಡಿಯಂ ಅವ್ರಿಗೆ ಲೀಸ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಬೇಕಾದವರು RCB ಅವರೇ.